ಮುಗಿಸ್ಕೊಂಡು ಹೋದ್ಮೇಲೆ ಈ ಕಡೆ ಬರಂಗಿಲ್ಲ ಅವರು. ಸಮಸ್ಯೆಗಳು ನೂರೆಂಟಿದೆ, ರಾಜಕೀಯ ಸಮಸ್ಯೆಗಳು ತುಂಬಾನೇ ಇದೆ. ಮೂರು ಎಣಿಕೆ ಅಂತೇಳಿ ಹೇಳ್ತಾವ್ರೆ, ಅದು ಆಗ್ತದೋ ಹೋಗ್ತದೋ, ಹಾಗೆ ಆಗೋ ಗಂಟ ನಮ್ಮದು ಅಲ್ಲ, ಯಾರ್ದು ಅಲ್ಲ, ಆದ್ಮೇಲೆ ಗೊತ್ತಾಗ್ತದೆ. ಇಲ್ಲಿ ತಾಲೂಕು ಹೋದ್ರೆ ಪ್ರತಿಯೊಂದು ಕಡೆನೂ ಲಂಚ ಜಾಸ್ತಿ. ಸಿಗ್ತಾರ ಶಾಸಕರು? ಎಲ್ಲೇ ನೋಡಕ್ಕೆ ಕಂಡುಬಿಡಲ್ಲ. ಇಲ್ಲ, ಯಾವುದೇ ಕೆಲಸಗಳು ಆಗ್ತಾ ಇಲ್ಲ. ನೆಕ್ಸ್ಟ್ ಟೈಮ್ ಹೂಡಿ ವಿಜಯ್ ಕುಮಾರ್ಗೆ ಅವಕಾಶ ಆಗ್ಬೋದು. ಪಾರ್ಟಿ ಸಿಕ್ಕಿದ್ರೆ ಆಗ್ಬೋದು. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಕೆ ನಾರಾಯಣಗೌಡ, ಕುಪ್ಪೂರು. ಎಷ್ಟು ವರ್ಷ ನಾರಾಯಣಗೌಡ್ರಿಗೆ? ನಮ್ಗ ಒಂದ್ 65 ಆಗಿದೆ. ಓಕೆ, ಒಂದ್ 45 ವರ್ಷದಿಂದ ಓಟ್ ಹಾಕ್ತಿದ್ದೀರಾ? ಆಗ್ತಾ ಇದೀವಿ. ನೀವು ನೋಡಿದ್ ಬೆಸ್ಟ್ MLA ಯಾರು ಮಾಲೂರ್ಗೆ? ಹೇಳಕ್ ಆಗ್ತಾ ಇಲ್ಲ, ಬಂದವರೆಲ್ಲ ಒಳ್ಳೇದೇ. ಏನ್ ಮಾಡ್ತೀವಿ, ಕೆಲಸ ಆದ್ಮೇಲೆ ಅವರೆಲ್ಲ ಒಳ್ಳೆಯವರಾಗಿದ್ರೆ ಮಾಲೂರ್ ಸಿಂಗಾಪುರ ಆಗ್ಬಿಡ್ಬೇಕು. ಸಿಂಗಾಪುರ ಆಗ್ಬೇಕಾಗಿತ್ತು, ಆಗಿಲ್ಲ. ಸರಿ ಇಲ್ಲ ಅಷ್ಟೇ ಸರಿ. ಅದ್ ಹೆಂಗ್ ಬಂದವರೆಲ್ಲ ಒಳ್ಳೆಯವರಾಗ್ತಾರೆ? ಆಗ್ತಾರ ಆಗ ಗಂಟನೆ ಆದ್ಮೇಲೆ ಅಷ್ಟೇ. ಅಷ್ಟೇ. ಏನ್ ನಿಮ್ ಪ್ರಕಾರ ಏನ್ ಸಮಸ್ಯೆ ಇದೆ ನಾರಾಯಣಗೌಡ್ರಿಗೆ? ಏನ್ ಸಮಸ್ಯೆ, ಹಿಂಗೆ ಅಭಿವೃದ್ಧಿ ಕಡಿಮೆ, ಅನುಕೂಲಗಳೆಲ್ಲ ಈ ತರ ಆಗಿದೆ. ಈ ಎಲ್ಲ ಹಳ್ಳಿಗಳಾಗ ಕಚ್ಚೆ ಕ್ಲೀನ್ ಮಾಡಿಲ್ಲ, ರೋಡ್ಗಳಿಲ್ಲ, ನ್ಯಾಯವಾಗಿ ಇವೆಲ್ಲಾನು ತೊಂದರೆಗಳಾಗಿವೆ. ಅದೇ ಎಲ್ ಕೇಳೋರು ರಸ್ತೆಗಳದೇ ಮೇಜರ್. ಹೌದು, ಎಲ್ಲ ಕಚ್ಚಡ ಬಂದು ಅದ್ರನ್ನ ಏನ್ ಮಾಡ್ಬೇಕು ಮಾಡ್ತಾ ಇಲ್ಲ. ಈ ತರ ಆಗಿದೆ. ಹಿಂಗೆ ಕೇಳೋರು ಯಾರು, ಹೇಳೋರು ಯಾರು, ಎಷ್ಟು ಹೇಳಿದ್ರು ನಮ್ಮ ಮಾತುಗಳು ನೆಡ್ತಾ ಇಲ್ಲ. ಅವ್ರ ಕೆಲಸ ಅವರು ಮುಗಿಸ್ಕೊಂಡು ಹೋದ್ಮೇಲೆ ಈ ಕಡೆ ಬರಂಗಿಲ್ಲ ಅವರು. ಈ ತರ ಆಗಿದೆ. ಕೆಲಸ ಆಗೋದು ಬಿಡೋದು ಓಕೆ, ಯಾಕಂದ್ರೆ ಊರ್ ತುಂಬಾ ಹಳ್ಳಿಗಳು ಜಾಸ್ತಿ ಇರ್ತವೆ. ಸಿಗ್ತಾರ ಶಾಸಕರು? ಎಲ್ಲೇ ನೋಡಕ್ಕೆ ಕಂಡುಬಿಡಲ್ಲ, ಕಂಡುಬಿಡ್ತಾ ಇಲ್ಲ. ಹಿಂದೆ ಕೃಷ್ಣ ಶೆಟ್ಟಿ ಅವ್ರಿಗೆ ಸಚಿವರಾದಾಗ ಭಾರಿ ಸದ್ದಾಗ್ತಿತ್ತು ಮಾಲೂರು. ಹೌದು, ಚೆನ್ನಾಗಿತ್ತು. ಎಲ್ಲ ಬಡಬಗ್ಗರಿಂದ ರಸ್ತೆಗಳಿಂದ ಅಷ್ಟೇ, ಪ್ರತಿಯೊಂದು ಅಷ್ಟೇ, ಎಲ್ಲ ಚೆನ್ನಾಗಿತ್ತು. ಚೆನ್ನಾಗಿತ್ತು. ಅವ್ರು ಹೋದ್ಮೇಲೆ ಮುಗ್ದೋಯ್ತು ಕತೆ. ಈಗ ನಾವು ಮಾಲೂರು ಅಂತ ನೋಡಿದಾಗ ಈ ಮರು ಮತ ಎಣಿಕೆ ವಿಚಾರಕ್ಕೆ ಜಗಳ ಆಗ್ತಾ ಇರುತ್ತೆ ಅವಾಗ. ಏನಕ್ಕೆ ಅಭಿವೃದ್ಧಿ ಇವ್ರುಗಳಿಂದ ಕುಂಠಿತ ಆಗಿದೆ? ಹೆಂಗೆ ಅದು ಏನಾಗಿದೆ ಸರ್, ಈಗ ಮರು ಎಣಿಕೆ ಅಂತೇಳಿ ಹೇಳ್ತಾವ್ರೆ, ಅದು ಆಗ್ತದೋ ಹೋಗ್ತದೋ, ಹಾಗೆ ಆಗೋ ಗಂಟ ನಮ್ಮದು ಅಲ್ಲ, ಯಾರ್ದು ಅಲ್ಲ, ಆದ್ಮೇಲೆ ಗೊತ್ತಾಗ್ತದೆ ಏನಾಗ್ತದೋ ಏನಿಲ್ಲ ಅನ್ನೋದು. ಶಾಲೆ ಎಲ್ಲ ಚೆನ್ನಾಗಿದೆ, ಶಾಲೆಗಳು ಚೆನ್ನಾಗಿವೆ, ಅದು ಅನುಕೂಲ ಆಗಿದೆ. ಮಾಸಿನ ಶಾಲೆ ಚೆನ್ನಾಗಿದೆ. ಕುಡಿಯೋ ನೀರು, ಶಿಕ್ಷಣ, ಆರೋಗ್ಯ, ನೀರು ಅನುಕೂಲ ಆಗಿವೆ. ನೀರುಗಳು ಪರವಾಗಿಲ್ಲ, ನೀರುಗಳು ಅನುಕೂಲನೇ. ಏನ್ ಹೇಳಕ್ ಇಷ್ಟಪಡ್ತೀರಿ ಶಾಸಕರಿಗೆ? ನಾವ್ ಇನ್ನೇನ್ ಅಲ್ಲ, ಊರು ರಸ್ತೆಗಳು ಎಲ್ಲಾನು ಅನುಕೂಲ ಆಗ್ಬೇಕು. ಇವೆಲ್ಲ ಮಾಡೋರಿಲ್ಲ, ನೋಡೋರಿಲ್ಲ ಅಷ್ಟೇ. ನಾವ್ ಇನ್ಯಾರು ಕೇಳ್ಬೇಕಾಗ್ತದೆ? ನಮ್ಮಾಗ ನಾವು ಏನೋ ಪಾಡು, ನಮ್ ಕಷ್ಟನ ಸುಖ ನಾವು ಹೋಗ್ತಾ ಇದ್ದೀವಿ. ನಮ್ಮ ಹೆಸರು ರಾಜಶೇಖರ್. ಏನ್ ಮಾಡ್ತೀರಾ? ವ್ಯವಸಾಯ. ಏನ್ ಸರ್ ಇಲ್ಲಿ ಜಾಸ್ತಿ ಬೆಳೆಯೋದು? ತರಕಾರಿ ಎಲ್ಲ, ರೇಷ್ಮೆ. ನೀರಾವರಿಗೆ ಏನ್ ಸಮಸ್ಯೆ ಇಲ್ಲ? ನೀರಾವರಿಗೆ ಈಗ ಸಮಸ್ಯೆ ಇಲ್ಲ. ಮಾಲೂರು ಸಾಕಷ್ಟು ಜನಪ್ರತಿನಿಧಿಗಳನ್ನ ನೋಡಿದೆ. ನಿಜಕ್ಕೂ ಮಾಲೂರು ಅಥವಾ ಮಾಸ್ತಿ ಅಂದಾಗ ಸಮಸ್ಯೆಗಳು ಏನಿದೆ? ಸಮಸ್ಯೆಗಳು ನೂರೆಂಟಿದೆ, ರಾಜಕೀಯ ಸಮಸ್ಯೆಗಳು ತುಂಬಾನೇ ಇದೆ. ಬಡವರಿಗೆ ಸರ್ಕಾರಿ ಸವಲತ್ತುಗಳು ಸರಿಯಾಗಿ ಸಿಗ್ತಾ ಇಲ್ಲ. ಇಲ್ಲಿ ತಾಲೂಕು ಹೋದ್ರೆ ಪ್ರತಿಯೊಂದು ಕಡೆನೂ ಲಂಚ ಜಾಸ್ತಿ. ಹೌದಾ? ಮಾಲೂರು ಯಾವ ಕೆಲ್ಸನೂ ಆಗಲ್ಲ. ಒಂದ್ ಪಾಣಿ ತಗೊಳೋದಕ್ಕೂ ಅಲ್ಲಿ ಕ್ಯೂನಲ್ಲಿ 1 ದಿನ 2 ದಿನ ನಿಂತ್ಕೊಬೇಕು. ಸರ್ವರ್ ಪ್ರಾಬ್ಲಮ್ಮು, ಆ ಪ್ರಾಬ್ಲಮ್ಮು, ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಲ್ಲ. ಈ ತರ ತಾಲೂಕಿನಲ್ಲಿ ಜನಪ್ರತಿನಿಧಿಗಳ ಗಮನಕ್ಕೆ, ಶಾಸಕರ ಗಮನಕ್ಕೆ ತಂದಿದ್ದೀರಾ? ಅಂದ್ರೂ ಯಾವುದೇ ರೀತಿ ಪ್ರಯೋಜನ ಆಗ್ತಾ ಇಲ್ಲ. ನಾವು ಆಗ್ತಾ ಇಲ್ಲ. ರಾಜ್ಯದ 224 ವಿಧಾನಸಭಾ ಕ್ಷೇತ್ರ ನೋಡಿದಾಗ ಬೆಂಗಳೂರಲ್ಲಿ ಕೂತ್ಕೊಂಡು ಮಾಲೂರು ಮರು ಮತ ಎಣಿಕೆಗೆ ಭಾರಿ ಚರ್ಚೆ ಆಗ್ತಿದೆ. ಕೋರ್ಟ್ ಆದೇಶ ಏನಿದೆಯಾ ಅದು ಏನಾಗುತ್ತೋ ಅದು ನೋಡ್ಬೇಕು. 2023 ಚುನಾವಣೆಯಲ್ಲಿ ಭಾರಿ ಕಾಂಪಿಟೇಷನ್, ಟ್ರಯಾಂಗಲ್ ಫೈಟ್ ಇತ್ತು. ಹೌದು. ಈ ಹೂಡಿ ವಿಜಯ್ ಕುಮಾರ್ ಅಂದ್ರೆ ಯಾರು? ಅವರು ಬಿಜೆಪಿಯಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಅವ್ರಿಗೆ ಏನು ಇದು ಸಿಗ್ಲಿಲ್ಲ ಅಂದ್ಬಿಟ್ಟು, ಬಿ ಫಾರಂ ಸಿಗ್ಲಿಲ್ಲ ಅಂದ್ಬಿಟ್ಟು ಪಕ್ಷೇತರವಾಗಿ ನಿಂತ್ಕೊಂಡ್ರು. ಅಲ್ಲ, ಅವರು 50,000 ಓಟ್ ತಗೊಂಡ್ರಲ್ಲ, ಆ ಕಾರಣಕ್ಕೆ ಹೇಳಿ. ಅವರು ಬಿಜೆಪಿ ಪಾರ್ಟಿಯಲ್ಲಿ ಸಕ್ರಿಯವಾಗಿ ದುಡ್ಕೊಂಡಿದ್ರು 5 ವರ್ಷದಿಂದ. ಅವ್ರಿಗೆ ಬಿ ಫಾರಂ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಅವರು ಪಕ್ಷೇತರವಾಗಿ ನಿಂತ್ಕೊಂಡು ಸ್ಪರ್ಧೆ ಮಾಡಿದ್ರು. ನಂಜೇಗೌಡರು 2ನೇ ಸಲ ಗೆದ್ದಿದ್ದಾರೆ. ಕೆಲಸ ಆಗ್ತಿದ್ಯಾ? ಇಲ್ಲ, ಯಾವುದೇ ಕೆಲಸಗಳು ಆಗ್ತಾ ಇಲ್ಲ. ಮೇನ್ ಏನು ರಸ್ತೆ ಸಮಸ್ಯೆನಾ? ರಸ್ತೆಗಳ ಸಮಸ್ಯೆನೆ. ರಸ್ತೆಗಳು, ಕರೆಂಟ್ ಸರಿಯಾಗಿ ರೈತರಿಗೆ ಕರೆಂಟ್ ಸಿಗ್ತಾ ಇಲ್ಲ. ಯಾವಾಗ ಹೋಗ್ತದೆ ಯಾವಾಗ ಬರ್ತದೆ ಅಂತ ಯಾವ ರೈತನಿಗೂ ಗೊತ್ತಾಗಲ್ಲ.
ಕರೆಂಟ್ದು ಭಾರಿ ಪ್ರಾಬ್ಲಮ್ ಇದೆ, ಕೇಳೋರು ಇಲ್ಲ, ಯಾರು ಇಲ್ಲ. ನಿಮ್ ಪ್ರಕಾರ ನೀವು ನೋಡಿದ್ ಬೆಸ್ಟ್ ಎಮ್ ಎಲ್ ಎ ಯಾರು ಸರ್ ನಿಮಗೆ ಗೊತ್ತಿರಂಗ್ ಮಾಲು ಈ ಮೊದಲದವ್ರ ನೋಡಿದ್ರೆ? ಮೊದ್ಲಿದ್ದವರ ನಡುವೆ ಅಂದ್ರೆ ಎ ನಾಗರಾಜು ಬಿಟ್ಮೇಲೆ ಶೆಟ್ಟಿ ಪೀರಿಯಡ್ ಅಲ್ಲಿ ಯಾವುದೇ ಒಂದು ಇದಿರ್ಲಿಲ್ಲ. ಶೆಟ್ರು ಅವಾಗ ಕರಪ್ಷನ್ ಇರ್ಲಿಲ್ಲ. ನಂತರ ಅಂದ್ರೆ ಮಂಜುನಾಥ್ ಗೌಡ್ರ ಪೀರಿಯಡ್ ಅಲ್ಲಿ ಒಳ್ಳೆ ಆಡಳಿತ ಕೊಟ್ರು. ತುಂಬಾ ಚಿಕ್ಕ ತಿರುಪತಿ ಕಡೆನೂ ತುಂಬಾ ಜನ ಮಾತಾಡಿದ್ರು. ಹೌದೌದು. ಈಗ ಅವರು ಮತ್ತೆ ನಂಜೇಗೌಡರು ಫೈಟ್. ಈ JDS ರಾಮೇಗೌಡರು 18,000 ಓಟ್ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಯಾವ ಒಳ್ಳೆ ಟೈಮಲ್ಲಿ ಅವರು ಹಿಂದೆ ಸರಿದು ಬಿಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಏನೋ ಅದೇ ಗೆಲ್ಲೋ ಕುದುರೆ ತರ ಕಾಣಿಸ್ತಾರೆ, ಮಧ್ಯ ಓಡ್ತಾ ಅದೇನು ಹೇಳ್ತಾರೆ ಆಡಕ್ ಬಂದಿದ್ದಾರೆ ಅನ್ಸುತ್ತೆ, ಆಮೇಲೆ ನೋಡಕ್ ಅನ್ಸುತ್ತೆ ಆತರ. ಈ ಎಲ್ಲಾ ಕಚ್ಚಾಟದಲ್ಲಿ ರಾಮೇಗೌಡರು ಇವರು ಈ ಎಲ್ಲಾ ಕಚ್ಚಾಟದಲ್ಲಿ ನೆಕ್ಸ್ಟ್ ಟೈಮ್ ಹೂಡಿ ವಿಜಯ್ ಕುಮಾರ್ಗೆ ಅವಕಾಶ ಆಗ್ಬೋದು ಅನ್ಸುತ್ತೆ. ಪಾರ್ಟಿ ಟಿಕೆಟ್ ಸಿಕ್ಕಿದ್ರೆ ಆಗ್ಬೋದು. ಪಾರ್ಟಿ ಟಿಕೆಟ್ ಇಲ್ಲ ಅಂದ್ರೆ ಅವ್ರು ಎಲ್ಲೋದ್ರೂ ಆಗಲ್ಲ, ಇನ್ನು ಎಷ್ಟು ವರ್ಷ ಇದ್ರು MLA ಆಗಲ್ಲ. ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.